ಸಬ್ ಆಫೀಸಿಗೆ ಪೋಸ್ಟಲ್ ಸ್ಟ್ಯಾಂಪ್ಗಳನ್ನು ಹೇಗೆ ಕಳಿಸಬೇಕು ಕುರಿತಾದ ಮಾಹಿತಿಯನ್ನು ನೋಡೋಣ. ಆಪರೇಟರ್ ಟ್ರೆಜರಿ ಮಾಡಲ್ಗೆ ಲಾಗಿನ್ ಆಗಬೇಕು. ಸ್ಟ್ಯಾಂಪ್ ಸ್ಟೇಷನರಿಯನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ರಿಕ್ವೆಸ್ಟ್ ರೆಮಿಟೆನ್ಸ್ ಅನ್ನು ಕ್ಲಿಕ್ ಮಾಡಿ. ಟ್ರಾನ್ಸಾಕ್ಷನ್ ಟೈಪ್ ನಲ್ಲಿ ಚೂಸ್ ಆನ್ ಆಪ್ಷನ್ ಇಲ್ಲಿ ರೆಮಿಟೆನ್ಸ್ ಅನ್ನು ಆಯ್ಕೆ ಮಾಡಿಕೊಳ್ಳಿ. ಸೆಲೆಕ್ಟ್ ಕ್ಯಾಟಗರಿಯಲ್ಲಿ ಡೆಫಿನೆಟಿವ್ ಸ್ಟ್ಯಾಂಪ್ಸ್ ಅಥವಾ ಪೋಸ್ಟಲ್ ಸ್ಟೇಷನರಿ ಈ ಡಿಸ್ಕ್ರಿಪ್ಷನ್ಗಳನ್ನು ಆಯ್ಕೆ ಮಾಡಿಕೊಳ್ಳಿ. ನಂತರ ಕ್ವಾಂಟಿಟಿಯನ್ನು ಎಂಟರ್ ಮಾಡಿ. ಟ್ರಾನ್ಸಾಕ್ಷನ್ ಟೈಪ್ ನಲ್ಲಿ ರೆಮಿಟೆನ್ಸ್ ಅನ್ನು ಆಯ್ಕೆ ಮಾಡಿ. ರಿಮಾರ್ಕ್ ಕಾಲಮ್ ನಲ್ಲಿ ಸ್ಟ್ಯಾಂಪ್ ಟು ಎಸ್ಒ ನೇಮ್ ಅನ್ನು ಮೆನ್ಷನ್ ಮಾಡ್ಕೊಳ್ಳಿ. ರೆಮಿಟೆನ್ಸ್ ಆಫೀಸ್ ನೀವು ಇಂಡೆಂಟ್ ಅನ್ನು ಕಳಿಸ್ತಾ ಇರುವಂತಹ ಎಸ್ಒ ನೇಮ್ ಅನ್ನು ಇಲ್ಲಿ ಆಯ್ಕೆ ಮಾಡ್ಕೊಳ್ಳಿ. ಇಷ್ಟಾದ ಮೇಲೆ ಆಡ್ ಅನ್ನು ಕ್ಲಿಕ್ ಮಾಡಿ. ಹಾಗೆ ಇನ್ನುಳಿದ ಸ್ಟ್ಯಾಂಪ್ಗಳನ್ನು ಇಲ್ಲಿ ನೀವು ಎಂಟರ್ ಮಾಡ್ತಾ ಆಡ್ ಮೇಲೆ ಕ್ಲಿಕ್ ಮಾಡಿ. ಗೆಳೆಯರೇ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ಎಲ್ಲ ಸ್ಟ್ಯಾಂಪ್ ಆಡ್ ಆದ ಮೇಲೆ ಕೊನೆಗೆ ನೀವು ಸಬ್ಮಿಟ್ ಅನ್ನು ಕ್ಲಿಕ್ ಮಾಡಿದರೆ ಎಸ್ಒ ಸ್ಟ್ಯಾಂಪ್ ಇಂಡೆಂಟ್ ಸಕ್ಸಸ್ಫುಲ್ ಆಗಿ ಇಲ್ಲಿ ಕ್ಲೋಸ್ ಆಗುತ್ತೆ. ಸಬ್ಮಿಟ್ ಅನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟಾದ ಮೇಲೆ ಸೂಪರ್ವೈಸರ್ ವೆರಿಫಿಕೇಶನ್ ಇರುತ್ತದೆ. ಪೋಸ್ಟ್ ಮಾಸ್ಟರ್ ಅಥವಾ ಸೂಪರ್ವೈಸರ್ ಲಾಗಿನ್ ಆಗಿ ಟ್ರೆಜರಿ ಮಾಡೆಲ್ ಅನ್ನು ಆಯ್ಕೆ ಮಾಡಿಕೊಂಡು ಸ್ಟ್ಯಾಂಪ್ಸ್ ಟ್ರಾನ್ಸಾಕ್ಷನ್ ಸ್ಟೇಟಸ್ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮ ಟೋಟಲ್ ಅಮೌಂಟ್, ನೀವು ಇಂಡೆಂಟ್ ಸಪ್ಲೈ ಮಾಡುವಂಥ ಇಂಡೆಂಟ್ನ ಟೋಟಲ್ ಅಮೌಂಟ್ ಹೈಲೈಟ್ ಆಗುತ್ತದೆ. ಡೀಟೇಲ್ಗಳನ್ನು ಚೆಕ್ ಮಾಡ್ಕೊಳ್ಳಿ. ನಂತರ ಅಪ್ರೂವ್ ಮೇಲೆ ಕ್ಲಿಕ್ ಮಾಡಿದರೆ ಇಂಡೆಂಟ್ ಅಪ್ರೂವ್ ಆಗುತ್ತದೆ. ಸೂಪರ್ವೈಸರ್ ಅಪ್ರೂವ್ ಆದ ಮೇಲೆ ಆಪರೇಟರ್ನಲ್ಲಿ ಇಂಡೆಂಟ್ ಇನ್ವಾಯ್ಸ್ ಅನ್ನು ಪ್ರಿಂಟ್ ಮಾಡ್ಕೊಳ್ಬೇಕಾಗತ್ತೆ. ಅದನ್ನು ನಾವು ನೋಡೋಣ. ಮತ್ತೆ ಆಪರೇಟರ್ ಲಾಗಿನ್ ಆಗಿ ಟ್ರೆಜರಿ ಮಾಡೆಲ್ ಅನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ರಿಪೋರ್ಟ್ಸ್ ಅನ್ನು ಕ್ಲಿಕ್ ಮಾಡ್ಕೊಳ್ಬೇಕು. ನಂತರ ರಿಪೋರ್ಟ್ಸ್ ರಿಲೇಟೆಡ್ ಟು ಸ್ಟ್ಯಾಂಪ್ಸ್ ಇದನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿ ಸ್ಟ್ಯಾಂಪ್ ರೆಮಿಟೆನ್ಸ್ ರಿಪೋರ್ಟ್ ಅನ್ನ ಕ್ಲಿಕ್ ಮಾಡಿದರೆ ನಿಮಗೆ ಜನರೇಟ್ ಅನ್ನುವಂಥ ಆಪ್ಷನ್ ಬರುತ್ತದೆ. ಜನರೇಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಇನ್ವಾಯ್ಸ್ ಇಲ್ಲಿ ವ್ಯೂ ಆಗುತ್ತದೆ. ನೀವು ಇದನ್ನ ಪ್ರಿಂಟ್ ತಕ್ಕೊಂಡು ನಿಮ್ಮ ಎಸ್ಒ ಸ್ಟ್ಯಾಂಪ್ ಬ್ಯಾಗ್ ಅನ್ನ ಕ್ಲೋಸ್ ಮಾಡಿ. ಗೆಳೆಯರ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.